ಈ ಮಹಿಳೆಯೊಂದಿಗೆ ನಡೆದ ಘಟನೆ ನಾನು ನಿಮ್ಮೊಂದಿಗೆ ಹೇಳುತ್ತೇನೆ. ಇದು ಇನ್ನೂ ಕೂಡ ನಿಲ್ಲದಿದ್ದರೆ ಮುಂದಿನ ದಿನದಲ್ಲಿ ಜನರು ಕಪ್ಪು ಕನ್ನಡಕ ಧರಿಸುವವರನ್ನು ದ್ವೇಷಿಸಬಹುದು. ನಿಖರವಾಗಿ ಏನಾಯ್ತು ಕೇಳಿ. ಅಮೆರಿಕದಲ್ಲಿ ಈ ಮಹಿಳೆ ಶಾಪಿಂಗ್ ಮಾಡುತ್ತಿದ್ದಳು. ಆಗ ಒಬ್ಬ ಪುರುಷ ಅವಳನ್ನು ಡೇಟಿಂಗ್ ಆಗಿ ಕೇಳಿದ. ನಂತರ ಈ ಮಹಿಳೆ ಆತನನ್ನು ಜೆನ್ಯೂನ್ ಭಾವಿಸಿ ನಿರಾಕರಿಸಿದಳು. ನನಗೆ ಈಗಷ್ಟೇ ಬ್ರೇಕಪ್ ಆಗಿದೆ, ಆದ್ದರಿಂದ ಆಸಕ್ತಿ ಇಲ್ಲ ಎಂದು ಹೇಳಿದಳು. ಆದರೆ ಈ ವ್ಯಕ್ತಿ ಮೇಟಾದ AI ಕನ್ನಡಕ ಧರಿಸಿದ. ಅದರಲ್ಲಿ ಕ್ಯಾಮೆರಾ ಇತ್ತು, ಅದರಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಬಹುದು. ಆತ ಅದನ್ನೇ ಮಾಡುತ್ತಿದ್ದ. ಮಹಿಳೆಗೆ ತಿಳಿಸದೆ ರಹಸ್ಯವಾಗಿ ಅವಳ ವಿಡಿಯೋ ರೆಕಾರ್ಡ್ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ. ನಂತರ ಈ ಮಹಿಳೆ ತನ್ನ ವಿಡಿಯೋ ನೋಡಿದಾಗ ಅವಳಿಗೆ ತುಂಬಾ ಕೆಟ್ಟದಾಗಿ ಅನಿಸಿತು. ಇದು ಮಾನಸಿಕ ಮತ್ತು ದೈಹಿಕ ಹಲ್ಲೆ ಎಂದು ಹೇಳುತ್ತಾ ಇದು ಸರಿಯಾದ ಮಾತು. ಈ ಕನ್ನಡಕ ಎಲ್ಲ ಕಡೆ ಸಿಗುತ್ತದೆ ಮತ್ತು ಇದು ಜನರು ತಪ್ಪಾಗಿ ಬಳಸಬಹುದು ಎಂಬುದನ್ನು ನೀವು ನೋಡಿದ್ದೀರಿ. ಹೀಗೆ ಆದರೆ ಮುಂದೊಂದು ದಿನ ನಿಷೇಧಿಸಬೇಕಾಗುತ್ತದೆ.